ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಗಸ್ತ್ಯ ಎಸ್. ನಾನು ಇಂದು ಅರ್ಜುನ ಮತ್ತು ಬಬ್ರುವಾಹನರ ಏಕಪಾತ್ರ ಅಭಿನಯ ಮಾಡುತ್ತಿದ್ದೇನೆ. ಇಲ್ಲಿ ನಿಂತರೆ ಬಬ್ರುವಾಹನ, ಇಲ್ಲಿ ನಿಂತರೆ ಅರ್ಜುನ. ನೀನೇನೋ ವೀರ ಬಬ್ರುವಾಹನ, ಮಣಿಪುರದ ಅರಸು. ತುಂಬಿದ ಸಭೆಯಲ್ಲಿ ನಮ್ಮವರ ಮುಂದೆ ನೀನೇನು ಹೇಳಿದೆ? ನಿನ್ನ ಚಿಕ್ಕಪ್ಪ ಚಿಕ್ಕ ಅಪ್ಪನೇ ಹೊರತು ಇಲ್ಲಾರಿಗೂ ದೊಡ್ಡ ಅಪ್ಪನಲ್ಲನೆಂದು ಬಾಯಿಗೆ ಬಂದಂತೆ ಹರಟಿದ ನೀನು ಈಗ ಶರಣಾರ್ಥಿಯಾಗಿ ಬಂದುದನ್ನು ನೋಡಿದರೆ ಪಾಪ ನನಗೆ ಕನಿಕರ ಆಗ್ತಾ ಇದೆ. ಪ್ರಾಣ ಭೀತಿಯಿಂದ ತಲೆ ತಗ್ಗಿಸಿದವರ ತಲೆ ಕಾಯುವುದೇ ಪಾಂಡವರ ಧರ್ಮ. ಕ್ಷಮಿಸಿದ್ದೇನೆ, ಏಳು ಮೇಲೆ. ಪ್ರಾಣಭೀತಿ, ಪ್ರಾಣಭೀತಿಯಿಂದ ಶರಣಾಗತಾಗಿ ರಕ್ಷಣೆ ಬೇಡಲು ತಲೆ ತಗ್ಗಿಸಲಿಲ್ಲ. ನನಗೆ ಜನ್ಮ ಕೊಟ್ಟ ತಂದೆಯ ಚರಣಾರವಿಂದಗಳಿಗೆ ಭಕ್ತಿಯಿಂದ ತಲೆ ತಗ್ಗಿಸಿದ್ದೇನೆ. ತಂದೆ? ಯಾರು ನಿನ್ನ ತಂದೆ? ಪರಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ, ಖಾಂಡವನನ್ನು ಅಗ್ನಿಗೆ ನೈವೇದ್ಯ ಮಾಡಿ ಗಾಂಡೀವವನ್ನು ಪಡೆದ ಈ ಗಂಡುಗುಲಿ ಪಾರ್ಥ. ಕೇಳಿದ್ರವಿನ ವಿಚಿತ್ರವಾದ ಮಾತುಗಳನ್ನು. ಪಾಶುಪತಾಸ್ತ್ರವನ್ನು ಪಡೆದ ಪಾರ್ಥ ಅಂದರೆ ನಾನು ಇವನ ತಂದೆ. ಯಾಕೆ ಈ ನಗು? ಯಾಕೆ ಈ ಪರಿಹಾಸ್ಯ? ಇದೇನು ಉಕ್ಕಿ ಬರೋ ಪುತ್ರ ವಾತ್ಸಲ್ಯಕ್ಕೋ ಅಥವಾ ಅಶ್ವಮೇಧ ಕುದುರೆಯನ್ನು ಕಂಡ ತಕ್ಷಣ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಶರಣಾಗತ ಆಗಲಿಲ್ಲ ಎನ್ನುವ ಆಕ್ರೋಶಕ್ಕೋ? ಅದೆರಡಕ್ಕೂ ಅಲ್ಲ. ನೀನು ನನ್ನ ತಂದೆ ಎಂದೆಲ್ಲ ಅದಕ್ಕೆ. ನೀವೇ ನನ್ನ ತಂದೆ ಎಂದು ಇಂದು ನಾನು ನನ್ನ ತಾಯಿಯಿಂದ ತಿಳಿದ ತಕ್ಷಣ ನಿಮ್ಮ ಪಾದದರ್ಶನಕ್ಕೆ ಓಡೋಡಿ ಬಂದೆ. ತಾಯಿ? ಯಾರು ನಿನ್ನ ತಾಯಿ? ಏನ್ ರಂಭೆಯೋ, ಊರ್ವಶಿಯೋ, ಮೇನಿಕೆಯೋ, ತಿಲೋತ್ತಮೆಯೋ? ಹರಿಹರಿ ಶಾಂತಂ ಪಾಪಂ. ನನ್ನ ಪರಮ ಪವಿತ್ರವಾದ ತಾಯಿಯನ್ನೇ ರಂಭೆ, ಊರ್ವಶಿಗೆ ಹೋಲಿಸುತ್ತೀರಾ? ನ್ಯಾಯ, ನೀತಿ, ಧರ್ಮವೇ ತಮ್ಮ ಜೀವನದ ಉಸಿರು ಅಂದುಕೊಂಡವರ ಬಾಯಲ್ಲಿ ಇಂಥ ಮಾತು ಬರಬಾರದು. ಪಾಂಡವರ ಘನತೆ ಬಗ್ಗೆ ಮಾತನಾಡೋ ಯೋಗ್ಯತೆ ನಿನಗೆಲ್ಲಿದೆ? ಏನಂದ್ರಿ? ಪಾಂಡವರ ಘನತೆ ಬಗ್ಗೆ ಮಾತನಾಡೋ ಯೋಗ್ಯತೆ ನನಗಿಲ್ಲವೇ? ಪರಮವೀರ, ಯುದ್ಧ ಪರಂಪರೆಗಳಲ್ಲಿ ತಮ್ಮ ಬುದ್ಧಿಗೆ ಮಂಗು ಕವಿದಿರಬಹುದು. ನೆನಪಿಸಿಕೊಳ್ಳಿ, ನೀವು ತೀರ್ಥಯಾತ್ರೆಗೆ ಮಣಿಪುರಕ್ಕೆ ಬಂದದ್ದು, ನನ್ನ ತಾಯಿ ಚಿತ್ರಾಂಗದೆಯನ್ನು ನೋಡಿದ್ದು, ಗಂಧರ್ವ ರೀತಿಯಲ್ಲಿ ಮದುವೆಯಾದದ್ದು, ಇದೊಂದೂ ನನ್ನ ಜನ್ಮಕ್ಕೆ ಕಾರಣನಾದದ್ದು, ಇದೊಂದೂ ನಿಮಗೆ ನೆನಪಿಲ್ಲವೇ? ಅದು ನಿಜವಾಗಿದ್ದರೆ ತಾನೇ ನೆನಪಿರೋದು. ಯಾವ ಚಿತ್ರಾಂಗದೆ, ಯಾವ ಮಣಿಪುರ, ಯಾವ ಗಂಧರ್ವ ವಿವಾಹ, ಯಾರು ನನ್ನ ಮಗ ಕುರುಕ್ಷೇತ್ರದಲ್ಲಿ ಏಕಾಂಕಿಯಾಗಿ ಹೋರಾಡಿ ರಣರಂಗವನ್ನು ಅಲ್ಲೋಲ ಕಲ್ಲೋಲ ಮಾಡಿ ವೀರ ಸ್ವರ್ಗ ಸೇರಿದ ವೀರ ಅಭಿಮನ್ಯು, ಅವನು ನನ್ನ ಮಗ. ಮೊದಲೇ ನಾನು ನಿಮ್ಮ ಮಗ ಎನ್ನುವ ಸತ್ಯ ತಿಳಿದಿದ್ದರೆ ಕುರುಕ್ಷೇತ್ರದಲ್ಲಿ ವೀರ ಸ್ವರ್ಗ ಸೇರುವುದು ಆ ನಿಮ್ಮ ಮಗ ಅಭಿಮನ್ಯು ಅಲ್ಲ, ಈ ನಿಮ್ಮ ಮಗ ಬಬ್ರುವಾಹನ. ಮಾತಿಗೂ ನಾನು ನಿಮ್ಮ ಮಗ ಎಂದು ಏಕೆ ಹೊಗಳುತ್ತೀಯ? ಹೋಗು, ನಿನ್ನ ತಾಯಿಯನ್ನು ಕೇಳು. ನಿನ್ನ ಜನ್ಮಕ್ಕೆ ಕಾರಣವಾದ ಅಪ್ಪ ಯಾರು ಅಂತ. ಇದೇ ಮಾತನ್ನು ಬೇರೆ ಯಾರಾದರಿಗೂ ಹೇಳಿದ್ದರೆ ಅವರ ಹೃದಯವನ್ನು ಬೆಗೆದರೋಣ ಚಂಡಿಗೆ ಔತಣ ನೀಡುತ್ತಿದ್ದೆ. ಆದರೆ ತಾವು ಹಿರಿಯರು, ಶ್ರೀಕೃಷ್ಣನ ಪರಮಾಪ್ತರು, ಆ ಗೌರವದಿಂದ ಬೇಡಿಕೊಳ್ಳುತ್ತಾ ಇದ್ದೇನೆ. ನನ್ನ ತಾಯಿ ಅಗ್ನಿಯಷ್ಟೇ ಪವಿತ್ರಳು. ದಯಮಾಡಿ ತಮ್ಮ ದರ್ಶನವನ್ನು ಕರುಣಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿ. ಛೀ, ದೂರ ಸರೆ. ನಿನ್ನ ಅಪವಿತ್ರವಾದ ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಬೇಡ. ನೀನು ನಿಜವಾಗಿಯೇ ನನ್ನ ಮಗ ಆಗಿದ್ದರೆ ಕಟ್ಟಿದ ಕುದುರೆಯನ್ನು ಬಿಚ್ಚದೆ ಬಿಲ್ಲನ್ನು ಎದೇರಿಸಿ ನನ್ನ ರಂಗದಲ್ಲಿ ತಕ್ಕ ಉತ್ತರ ಕೊಡುತ್ತಿದ್ದೆ. ಲಜ್ಜೆಗೆಟ್ಟು ಹೇಳಿಯಂತೆ ಕಾಲು ಹಿಡಿಯುತ್ತೆ ಅಂತಾದರೆ ನೀನು ನಿರುಜ್ಜಾರಣಿಯ ಮಗನೇ ಆಗಿರಬಹುದು. ಆ ಜಾರಣಿಯ ಮಗ. ಬೋರ್ಗಳೆದು ಉಪ್ಪು ಪ್ರವಾಹಗಳನ್ನು ಎದುರಿಸಬಲ್ಲೆ, ಕಾಡ್ಗಿಚ್ಚನ್ನು ಕಾಲಿಂದ ಮೆಟ್ಟಿ ಅಡಗಿಸಬಲ್ಲೆ, ಸಿಡಿಲ ಬರಿದವನ್ನು ಬರೀ ಮುಷ್ಟಿಯಲ್ಲಿ ಹಿಡಿಯಬಲ್ಲೆ. ಆದರೆ ಮಾತ್ರ ನಿಂದನೆಯನ್ನು ಮಾತ್ರ ಸಹಿಸಲಾರೆ. ಅರ್ಜುನ, ನಿನ್ನ ಜೊತೆಯನ್ನು ನೀನೇ ಸಿದ್ಧಪಡಿಸಿಕೊಂಡೆ. ಮಾತು ದೇವತೆಯ ಪಾವಿತ್ರಕ್ಕೆ ಮಸಿ ಹಚ್ಚಿ ನಿನ್ನ ಜೊತೆಯನ್ನು ನೀನೇ ಸಿದ್ಧಪಡಿಸಿಕೊಂಡೆ. ನಿನ್ನ ರಕ್ಷಣೆಗೋಸ್ಕರ ತ್ರಿನೇಂದ್ರ ಉರಿಗಣ್ಣೆ ತೆರೆಯಲಿ, ಸುದರ್ಶನವ ಚಕ್ರವೇ ಅಡ್ಡ ಬರಲಿ. ನಿನ್ನ ಈ ಸೊಕ್ಕಿನ ಮಾತುಗಳಿಗೆ ತಕ್ಕ ಉತ್ತರ ಕೊಟ್ಟು ನಿನ್ನ ರುಂಡ ಮುಂಡಗಳನ್ನು ಚೆಂಡಾಡದಿದ್ದರೆ ನಾನು ಚಿತ್ರಾಂಗದೆಯ ಮಗ ಬಬ್ರುವಾಹನನಲ್ಲ. ಧನ್ಯವಾದಗಳು.